ಆಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುತ್ತಿರುವ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಏನೇ ಬರಲಿ ಬಿಡದಿರಲಿ ರೈತರ ಜಮೀನು ಅತಿಕ್ರಮಣ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನೇ ಬರಲಿ ಏನೇ ಬರಲಿ ಯುವ ಕರ್ನಾಟಕ ವೇದಿಕೆಗೆ ಯುವ ಕರ್ನಾಟಕ ವೇದಿಕೆಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಮೋದಿ ಅವರ ಸರ್ಕಾರ ಇದ್ರೂ ಕೂಡ 152 ಬಾರಿ ಏನು ಇವತ್ತು ನೀಟ್ ಪರೀಕ್ಷೆ ಪ್ರಶ್ನಾ ಪತ್ರಿಕೆಗಳು ಲೀಕ್ ಆಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿರುವ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಏನು ಕೇಂದ್ರದ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೂಡಲೇ ನೀಡಬೇಕು ಅಂತ ಹೇಳಿ ಇವತ್ತು ಮನವಿಯನ್ನ ಮಾಡಿದ್ದೇವೆ. ಏನು ಬಿಡದಿಯ ರೈತರು ಅದೇ ಜಮೀನಿನಲ್ಲಿ ಇವತ್ತು ಫಲವತ್ತಾದಂತಹ ಜಮೀನಿನಲ್ಲಿ ತಮ್ಮ ಬೆಳೆಗಳನ್ನ ಬೆಳೆದು ಜೀವನವನ್ನು ಸಾಗಿಸಿದಂತ ಸಂದರ್ಭದಲ್ಲಿ ಹಿಟ್ಲರ್ ಸಂಸ್ಕೃತಿ ಉಳ್ಳಂತ ರಾಜ್ಯ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ರೈತರ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳುವಂತ ಹಿಟ್ಲರ್ ಸಂಸ್ಕೃತಿಯನ್ನ ಏನಿವತ್ತು ತೋರ್ತಾ ಇದೆ, ಅದನ್ನ ವಿರೋಧಿಸಿ ಏನಿವತ್ತು ಬೆಂಗಳೂರು ಈಗಾಗಲೇ ಬಹಳಷ್ಟು ಬೆಳವಣಿಗೆಯಾಗಿ IT ಇರಬಹುದು, BT ಇರಬಹುದು, ಎಲ್ಲ ತರದ ಕಂಪನಿಗಳು ಇವತ್ತು ಬೆಂಗಳೂರಲ್ಲಿ ಈಗಾಗಲೇ ಸಾಕಷ್ಟಿದೆ. ಅಲ್ಲಿ ಉದ್ಯೋಗ ಅವಕಾಶಗಳಿರೋದ್ರಿಂದ ರಾಜ್ಯದ ಮೂಲೆಯಿಂದ ಜನ ಅಲ್ಲಿ ಹೋಗಿರೋದ್ರಿಂದ ಇವತ್ತು ಬೆಂಗಳೂರು ಬಹಳಷ್ಟು ಟ್ರಾಫಿಕ್ ಆಗುವಂಥದ್ದು. ಇದೇ ವಿಚಾರವಾಗಿ ನಾವು ಉತ್ತರ ಕರ್ನಾಟಕದ ಭಾಗದಿಂದ ಬೇಡಿಕೆಯನ್ನು ಮಾಡುವಂಥದ್ದು. ನಮ್ಮ ಬೆಳಗಾವಿಯಲ್ಲಿ IT BTಯನ್ನ ಮಾಡಿ, ಹುಬ್ಬಳ್ಳಿಯಲ್ಲಿ ಮಾಡಿ, ಕಲಬುರಗಿಯಲ್ಲಿ ಮಾಡಿ, ಬಿಜಾಪುರ ಮಾಡಿ, ಬಾಗಲಕೋಟೆ ಮಾಡಿ, ಇಲ್ಲಿ ಎಲ್ಲಿ ಬರಡು ಭೂಮಿ ಇದೆ ಮತ್ತು ಸಾಕಷ್ಟು ನದಿಗಳು ಇಲ್ಲಿ ವ್ಯವಸ್ಥಿತವಾಗಿ ಸಿಗುವಂಥದ್ದು ಅಂತ ಉತ್ತರ ಕರ್ನಾಟಕದ ಭಾಗದ ಭೂಮಿಗಳನ್ನ, ಬರಡು ಭೂಮಿಗಳನ್ನ ಆಯ್ಕೆ ಮಾಡಿಕೊಂಡು IT BT ನಿಮಗೆ ಯಾವ ಕಂಪನಿಗಳನ್ನ ಮಾಡಬೇಕು ಆ ಕಂಪನಿಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿದ್ರೆ ಉತ್ತರ ಕರ್ನಾಟಕ ಕೂಡ ಉತ್ತಮವಾಗಿ ಬೆಳೀತದೆ. ನಮ್ಮ ಇಲ್ಲಿಯ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ 500 ಕಿಲೋಮೀಟರ್ 600 ಕಿಲೋಮೀಟರ್ ಹೋಗೋದಕ್ಕಿಂತ ಇದೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ IT BT ಕಂಪನಿಗಳಾದಲ್ಲಿ ಉದ್ಯೋಗ ಕೂಡ ನಮ್ಮ ಮಕ್ಕಳಿಗೆ ಸಿಗ್ತದೆ ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಬಿಡದಿಯ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಬ್ಜಾ ಮಾಡೋದಕ್ಕೆ ಬಿಡುವುದಿಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಕೇಂದ್ರದಲ್ಲಿ ಅಯೋಗ್ಯ ವರ್ತನೆ ತೋರಿಸುವಂತ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಎರಡೂ ಸರ್ಕಾರಗಳಿಗೆ ನಾವು ಧಿಕ್ಕಾರವನ್ನು ಕೂಗುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು, ಯುವ ಸಮೂಹ ಮತ್ತು ರೈತರು ಸೇರಿ ಈ ರಾಜಕೀಯ ವ್ಯಕ್ತಿಗಳ ಇವರ ಭವಿಷ್ಯವೇ ಉಳಿಯದ ಹಾಗೆ ಆಗುವಂತ ಸಮಯ ಬಹಳ ಕಡಿಮೆ ಇದೆ. ಹೀಗಾಗಿ ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಹೇರುವಂತ ನೀಟ್ ಪರೀಕ್ಷೆಯನ್ನ ಬಂದ್ ಮಾಡಿ ನಮ್ಮದೇ ಆದಂತಹ CETಯನ್ನು ಪುನಃ ಪ್ರಾರಂಭಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಶಾದಾಯಕವಾಗಬೇಕು ಮತ್ತು ರಾಜ್ಯ ಸರ್ಕಾರ ಬಿಡದಿ ರೈತರ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳುವುದನ್ನ ಬಿಟ್ಟು ಬರಡು ಭೂಮಿಯಲ್ಲಿ IT BTಯನ್ನ ಸ್ಥಾಪನೆ ಮಾಡಬೇಕನ್ನುವಂಥದ್ದು ನಮ್ಮ ಹೋರಾಟ. ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಬೆಳಗಾವಿ COS ದೇವರವರಂತೆ.